place when you slow it down. Throw off the rules like our shoes on the golden ground. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇಂಟ್ರೊಡಕ್ಷನ್ ವೀಡಿಯೋಸ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಣ ಅಂತ ಒಂದು ವೀಡಿಯೋ ಮಾಡಿದೆ. ಅದು ಚೆನ್ನಾಗಿರಲಿಲ್ಲ. ಇಷ್ಟು ದಿವಸ ಏನಕ್ಕೆ ವೀಡಿಯೋ ಮಾಡಿರಲಿಲ್ಲ ಅಂತಂದರೆ, ಅದೇ 5 days ದಸರಾ ಹಬ್ಬದಲ್ಲಿ ನಾನು ಮಾಡಿದ್ದು. ಮತ್ತು ಅದಾದಮೇಲೂ ಕೂಡ ಮಾಡಿದ್ದೆ, ಲೈಕ್ ಆಫೀಸಲ್ಲಿ ಹೋಗ್ಬೇಕಾದ್ರೆ ಡಿಸೆಂಬರ್ ಟೈಮಲ್ಲಿ. ಅದಾದಮೇಲೆ ಸ್ಟಾಪ್ ಮಾಡಿದೆ, ಮೀನ್ಸ್ ಚೆನ್ನಾಗಿ ಮಾಡೋದಿಲ್ಲ ಅಂತ. ಬಟ್ ಅಲ್ಲಿ ಅಪ್ಸೆಟ್ ಆಯಿತು. ಯಾಕಂತಂದರೆ ದಸರಾ ಹಬ್ಬ ಟೈಮಲ್ಲಿ ನನ್ನದೊಂದು ಬೆಕ್ಕಿತ್ತು, ಆರೆಂಜ್ ಕಲರು. ಅವಳು ಕಳೆದೋದ್ಲು. ಎಷ್ಟು ಹುಡ್ಕಿದ್ರೂ ಸಿಗಲಿಲ್ಲ. ಅದಕ್ಕೋಸ್ಕರ ಅದು ಡಿಸಪಾಯಿಂಟ್ ಆಯಿತು. ಅದಕ್ಕಿಂತ ಒಂದು 3 ತಿಂಗಳ ಮುಂಚೆ ಲೈಕ್ ಚೆರಿ ಅಂತ ಅವರಮ್ಮ, ಅದು ಕೂಡ ಕಳೆದೋಯ್ತು. ಲೈಕ್ ಮತ್ತು ಅದಕ್ಕಿಂತ 2024 ನವಂಬರ್ 18 ಬೆರಿ ಅಂತ ತುಂಬ, ಆ್ಯಕ್ಚುಲಿ ಈ 2 ಬೆಕ್ಸ್ಗಿಂತ ತುಂಬ ಜಾಸ್ತಿ ಅಟ್ಯಾಚ್ ಆಗಿತ್ತು ಅದೇ ಬೇಕು. ಅದು ಹೆಂಗೆ ಅಂತ ಅಂದರೆ, ಇವೆಲ್ಲ ಲೈಕ್ ಚೆರಿನೂ ಅಷ್ಟು ಬೇಗ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಬಟ್ ಬೇರೆಯವ್ರ ಜೊತೆ ಹೊಂದ್ಕೊಳ್ಳೋಳು ಪರವಾಗಿಲ್ಲ. ಬಟ್ ಬೆರಿ ಹೆಂಗೆ ಅಂತಂದರೆ ಬೇಗ ಲೈಕ್ ನಾನಿದ್ದರೆ ಅಂದರೆ ನಾನಿಲ್ಲ ಅಂತಲೇ ಬೇರೆಯವ್ರ ಜೊತೆ ಅಡ್ಜಸ್ಟ್ ಆಗೋಳು. ಬಟ್ ನಾನಿದ್ದರೆ ಇವಳಿಗೆ ನನ್ನ ಜೊತೆ ತುಂಬ ಅಡ್ಜಸ್ಟ್ಮೆಂಟ್ ಇತ್ತು. ಆ ಥರ ತುಂಬ ಚೆನ್ನಾಗಿರ್ಲು. ತುಂಬ ಸಾಫ್ಟ್ ನೇಚರು ಮತ್ತು ತುಂಬ ಕೂಲ್ ಅಂತಲೇ ಹೇಳ್ಬೋದು. ಆ ಥರ ಕ್ಯಾಟು. ಅದು ನಾಯೆಲ್ಲ ಜೊತೆ ಇದ್ವಲ್ಲ, ಲೈಕ್ ಒಂದೇ ರೂಮಲ್ಲಿ ಇದ್ದು ಅವಕ್ಕೂ ಕೂಡ ಇವಳು ಚೆರಿ ಅಂತಾರೆ ಹೊರಗಡೆ ಹೋಗೋಳು ಕಿಟಕಿ ಮೂಲಕ. ಬಟ್ ಇವಳು ತುಂಬ ಲೈಕ್ ಹೊರಗಡೆ ಪ್ರಪಂಚಕ್ಕೆ, ನಮ್ಮ ರೂಮ್ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಲೈಕ್ ತುಂಬ ಫಿಯರ್ ಇತ್ತು ಅವಳಿಗೆ. ಯಾಕಂತಂದರೆ ಒಂದು 2 times ನಾನಿದ್ದಾಗಲೇ ಆ ನಾಯಿ ಕೂಡ ಲೈಕ್ ಎದುರಿಸಿದ್ವು. ಅದಕ್ಕೋಸ್ಕರ ತುಂಬ ಪ್ಯಾನಿಕ್ ಆಗಿದ್ಲು. ಮತ್ತು ಈ ಪೆಡಿಗ್ರಿನೂ ಕೂಡ ಅವಳಿಗೆ ಅಡ್ಜಸ್ಟ್ ಆಗಲಿಲ್ಲ. ಡೈರಿ ಆಯಿತು, ಏನಾದರೂ ಆಗಿ ಅವಳು ತಿಂತಾನೇ ಇರಲಿಲ್ಲ. ಸೊ ಆ ಥರ ಎಲ್ಲ ಆಗಿ ಲೈಕ್ ನೀರು ಕುಡಿತಾ ಇರಲಿಲ್ಲ. ಏನು ಮಾಡಿದ್ರು, ಹಾಸ್ಪಿಟಲ್ಗೆ ತೋರಿಸಿದ್ರು. ಸೊ ತುಂಬ ವೀಕ್ ಆಗಿದ್ಲು. ಆ್ಯಕ್ಚುಲಿ ತುಂಬ ಚೆನ್ನಾಗೇ ನೋಡ್ಕೋಬೇಕು. ಲೈಕ್ ಈ ಪೆಟ್ ಸಪ್ಪು ಮತ್ತು ಇನ್ನೊಂದು ಯಾವುದೋ ಬರುತ್ತೆ, ಅದು ಮರ್ತೋಗಿದೆ ನನಗೆ. ಆಲ್ಮೋಸ್ಟು ತುಂಬ ದಿವಸ ಆಯ್ತಲ್ಲ, ಅದಕ್ಕೋಸ್ಕರ ನೋಡಿ ಹೇಳ್ತೀನಿ. ಸೊ ಅವೆಲ್ಲ ಏನಾದರೂ ಲೈಕ್ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಅನಿಸುತ್ತೆ. ಬಟ್ ಅವಕ್ಕೆ ಒಂದ್ಸಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದು ಅಂದರೆ ಅದು ಬಿಟ್ಟು ಬೇರೆ ಏನೂ ತಿನ್ನೋದೇ ಇಲ್ಲ. ಲೈಕ್ ನೀವು ಚಿಕನ್ ಬೇಯಿಸಿಟ್ಟು ಕೂಡ ಅವು ಮೊಟ್ಟೆ ಏನೂ ತಿನ್ನೋದೇ ಇಲ್ಲ. ಲೈಕ್ ಸ್ವಲ್ಪ ತಿಂದು ಬಿಡ್ತವೆ. ಬಟ್ ಪೆಡಿಗ್ರಿ ಅಂತಲೇ ಜಾಸ್ತಿ ತಿಂತಿರ್ತವೆ. ಲೈಕ್ ಅಡಿಕ್ಷನ್ ಥರ ಆಗಿರುತ್ತೆ. ಸೊ ಅದಕ್ಕಿಂತ ವಿಸ್ಕರ್ಸ್ ಅವೆಲ್ಲ ಬರುತ್ತೆ. ಸೊ ಅವೆಲ್ಲ ನೀವು ಅದ್ರ ಜೊತೆಗೆ ಲಿಕ್ವಿಡ್ ಫುಡ್ ಬರುತ್ತೆ, ಅದನ್ನು ಕೂಡ ಹಾಕಬೇಕು ಪೆಡಿಗ್ರಿಯಲ್ಲಿ. ಇಲ್ಲಾಂತಂದರೆ ನಾರ್ಮಲ್ ಚಿಕನ್ ತಂದು ಬೇಯಿಸಿಟ್ಟು ಅದನ್ನು ಒಂದು 3 days ಆಗೋಷ್ಟು ಬೇಯಿಸಿಟ್ಟು ಮನೆ ಊಟನೇ ಸ್ವಲ್ಪ ಮೊಸರನ್ನ ಕೊಟ್ಟರು ಏನಾಗೋದಿಲ್ಲ ಮಧ್ಯದಲ್ಲಿ. ಆ ಥರ ಎಲ್ಲ ಲೈಕ್ ಟ್ರೈನ್ ಮಾಡಬೇಕು. ಇಲ್ಲಾಂತಂದರೆ ಪೆಡಿಗ್ರಿ ಹಾಕ್ಬಿಟ್ರೆ ಅದಕ್ಕೆ ಅಡಿಕ್ಟ್ ಆಗ್ತವೆ. ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡಿರಲಿಲ್ಲ. ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಅದಕ್ಕೋಸ್ಕರ ಇದು ಒಂದು ಇಂಟ್ರೊಡಕ್ಷನ್ ವೀಡಿಯೋ ಮಾಡಿ ನಾನು ಡೈಲಿ ರೊಟೀನ್ ಸ್ಟಾರ್ಟ್ ಮಾಡೋಣ ಅಂತ. ಆಲ್ಮೋಸ್ಟ್ ಬರುತ್ತೆ, ಬಟ್ ವಾರಕ್ಕೆ 2-3 ಆದರೂ ಹಾಕ್ತೀನಿ. ಗೊತ್ತಿಲ್ಲ ನಿಮ್ಮ ರೆಸ್ಪಾನ್ಸಸ್ ಹೇಗಿರುತ್ತೆ ಅಂತ. ತುಂಬ ಎಫರ್ಟ್ಸ್ ಹಾಕಬೇಕು ಡೈಲಿ ವ್ಲಾಗ್ ಅಂತಂದರೆ. ಒಂದೊಳ್ಳೆ ಕಂಟೆಂಟು ಕೊಡೋಣ ಅಂತ. ಆ್ಯಕ್ಚುಲಿ ಫಸ್ಟ್ ಇಂಟ್ರೊಡಕ್ಷನ್ ಮಾಡಿದ್ದು ಅದು ತುಂಬ ಲಾಂಗ್ ಆಯಿತು. ಅದಕ್ಕೋಸ್ಕರ ಇಷ್ಟು ಸಾಕು ಅನಿಸುತ್ತೆ. ಅದಕ್ಕೆ ಒಂದು ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಬಂದೆ. ನನ್ನ ಫೇಸ್ ನೋಡಿ ಫುಲ್ಲು ಎಲ್ಲ ಮಾರ್ಕ್ ಆಗಿದೆ. ಇಲ್ಲೆಲ್ಲ ವಿಡಿಯೋದಲ್ಲೇ ಕಾಣಿಸುತ್ತೆ. ಸೊ ಕೇರೇ ಮಾಡಿಲ್ಲ. ಸೊ ಫೇಸ್ ಕೇರು ಮಾಡಬೇಕು. ನಾನು ಏನೂ ಹಾಕ್ತಾನೇ ಇಲ್ಲ, ಮೀನ್ಸ್ ಸನ್ಸ್ಕ್ರೀನ್ ಆಗಲಿ ಮಾಯ್ಶ್ಚರೈಸರ್ ಆಗಲಿ ಏನೂ ಹಾಕೋದೇ ಇಲ್ಲ. ಫೇಸ್ ವಾಶ್ ಮಾಡಿ ಅದೇ ಥರ ಬಿಡ್ತಾಯಿದ್ದೀನಿ. ಸೊ ನೋಡಿ ಮಾರ್ಕ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ಅದಕ್ಕೆ ಇನ್ನು ಮುಂದೆ ಸ್ಕಿನ್ ಕೇರ್ ಮಾಡೋಣ ಅಂತ. ಮುಂಚೆ ತುಂಬ ಮಾಡ್ತಾಯಿದ್ದೆ, ಮದುವೆಗಿಂತ ಮುಂಚೆ ತುಂಬ ಸ್ಕಿನ್ ಕೇರ್ ಮಾಡ್ತಾಯಿದ್ದೆ. ಮದುವೆ ಆದಮೇಲೆ ಮಾಡ್ತಾಯಿದ್ದೆ. ಬಟ್ ಈಗ ನೋಡಿ ತುಂಬ ಜಾಸ್ತಿನೇ ಕಾಣಿಸ್ತಾ ಇದೆ ಮಾರ್ಕ್ಸ್ ಎಲ್ಲ. ಸೊ ಇದನ್ನು ಆದಷ್ಟು ಕೇರ್ ಮಾಡಿದರೆ ಇಷ್ಟೊಂದು ಕಾಣಿಸಲ್ಲ. ಕೇರ್ ಮಾಡಿಲ್ಲ ಅಂದರೆ ತುಂಬ ಜಾಸ್ತಿ ಆಗುತ್ತೆ. ಬಟ್ ನೋಡಿ ಈಗ ನಡುವೆ ತುಂಬಾ ಜಾಸ್ತಿನೇ ಆಗ್ತದೆ. ಸ್ಕಿನ್ ಕೇರ್ ಮತ್ತು ಏರ್ ಕೇರ್ ಎರಡೂ ಮಾಡಬೇಕು.
ನನ್ನ ಕೂದಲು ಮುಂದೆ ಯಾವುದೇ ಥರ ಏನೇ ಇದು ಮಾಡಿದ್ರು ನೀಟಾಗಿ ಬಚ್ಕಿಸ್ಕೋಬೇಕು. ಬಟ್ ಇಂದ ನೀಟಾಗಿ ಬರುತ್ತೆ. ಇಲ್ಲಿ ಒಂಥರ ನೀಟಾಗಿ ಕೂರೋದೇ ಇಲ್ಲ. ಅದಕ್ಕೆ ನೀಟಾಗಿ ಇನ್ನೂ ಬಾಚ್ಕೋಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ನಂಗಂತೂ ಇದೆಲ್ಲ ಆದಮೇಲೆ ಝೆಪ್ಟೋದಲ್ಲಿ ನಾನು ತರಕಾರಿಯಲ್ಲಿ ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಈ ವಿಡಿಯೋ ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಸಾರಿ ಫಾರ್ ದ್ಯಾಟ್. ಈ ಮೆಂತ್ಯ ಸೊಪ್ಪು ಮಾತ್ರ ಚೆನ್ನಾಗಿ ಕೊಟ್ಟಿಲ್ಲ. ಕ್ಯಾರೆಟು ಮತ್ತು ಒಂದು 4-5 ಥರದ ಸೊಪ್ಪು, ಈ ಗೋರಿಕಾಯಿ ಮತ್ತು ನೌಕಲ್ ಅಂತಾರೆ, ಮತ್ತು ಕುಂಬಳಕಾಯಿ ಇದೆಲ್ಲ ಬುಕ್ ಮಾಡಿದ್ದೆ. Yeah, we got a lot of mugging, boys.
ವೆಲ್ಕಮ್. ಸೊ ಎಲ್ಲರೂ ಹೇಗಿದ್ದೀರಾ? ಇಂಟ್ರೊಡಕ್ಷನ್ ವೀಡಿಯೋ ಮಾಡಿದೆ, ಲೈಕ್ ಡೈಲಿ ರೊಟೀನ್ ಅಂತ. ಆ್ಯಕ್ಚುಲಿ ಅಷ್ಟು ನೀಟಾಗಿ ವೀಡಿಯೋಸ್ ಮಾಡ್ಕೊಂಡಿಲ್ಲ, ಲೈಕ್ ರೊಟೇಟ್ ಮಾಡ್ಬೋದು, ಕ್ರಾಪ್ ಮಾಡ್ಬೋದು ಅಂತೇಳಿ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ, ಅಡ್ಡ ಮಾಡಬೇಕಾಯ್ತು. ಸೊ ಅದಕ್ಕೆ ಆದಷ್ಟು ಅಡ್ಜಸ್ಟ್ ಮಾಡಿದ್ದೀನಿ. ಇದು ತುಂಬ ಟೈಮ್ ತೊಗೊಳ್ತು ಅಡ್ಜಸ್ಟ್ ಮಾಡಬೇಕಾದ್ರೆ. ಸೊ ಎಲ್ಲ ಅಂದರೆ ಫಸ್ಟು ಎಲ್ಲ ಪಾತ್ರೆಗಳು ತೊಳೆದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಬಂದು, ಅಂದರೆ ಕ್ಲೀನ್ ಮಾಡಿರ್ತೀನಿ, ಡೈಲಿ ಕ್ಲೀನ್ ಮಾಡಿರ್ತೀನಿ. ಬಟ್ ಗುರುವಾರ ಅಲ್ಲ, ಆ್ಯಕ್ಚುಲಿ ನಾನು 15 ಡೇಸ್ ಒಂದ್ಸರಿ ಈ ದೇವಸ್ಥಾನನೆಲ್ಲ ತೊಳೆಯೋದು, ಅದಕ್ಕೋಸ್ಕರ ಈ ವಾರ ತೊಳೆಯೋಲ್ಲ. ಹೋದ ವಾರ ಲೈಕ್ ನಮ್ಮ ಮನೇಲಿ ಸ್ವಲ್ಪ ಜಿಲ್ಲೆ ಕಾಣ್ತಿದ್ರೆ ಎಲ್ಲ ಫುಲ್ಲು ಲೈಕ್ ಮೋರಿಂದ ಹಿಡ್ದು ಸಿಂಕು ಎಲ್ಲ ಕಡೆ ಒಡೆದಿರ್ತೀನಲ್ಲ, ಫುಲ್ಲು ಪಾತ್ರೆ ಎಲ್ಲ ಡೀಪ್ ಕ್ಲೀನ್ ಮಾಡಿ ಮತ್ತು ಶೆಲ್ಫ್ನಲ್ಲಿರೋ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಗುಡಿಸಿ ಹೋದ ಗುರುವಾರ ಲೈಕ್ ಬುಧವಾರ ಸಂಜೆನೇ ಕ್ಲೀನ್ ಮಾಡಿದ್ದೆ. ಮತ್ತು ಸಾಂಬಾರು ಪೌಡರ್ ಮಾಡಿಸ್ಬೇಕಾದ್ರೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇನ್ನು ಡೀಪ್ ಕ್ಲೀನ್ ಮಾಡಿದ್ದಾನೆ. ಅದಕ್ಕೋಸ್ಕರ ಈ ಸಲ ಜಸ್ಟ್ ಡೈಲಿ ಕಿಚನ್ ಸ್ಲ್ಯಾಬು ಎಲ್ಲ ಒರೆಸ್ಕೊಳ್ತಾ ಇರ್ತೀನಿ. ಅದು ಯಾಕಂತಂದರೆ ಸ್ವಲ್ಪ ತುಂಬ ಚಿಕ್ಕದಿದೆ ಸ್ಲ್ಯಾಬು, ಮತ್ತು ನಾವು ಸ್ಟ್ಯಾಂಡ್ ಕೂಡ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಸಿಂಕು ಕೂಡ ಅಲ್ಲೇ ಪಕ್ಕ ಇರೋದ್ರಿಂದ ನಾವು ಪಾತ್ರೆ ತೊಳ್ದಂಗೆಲ್ಲ ನೀರು ಸಿಡಿತಾನೆ ಇರ್ತೈತೆ. ಅದಕ್ಕೋಸ್ಕರ ಪದೇ ಪದೇ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಅದೆಲ್ಲಾದ್ಮೇಲೆ ನಾನು ಹೊರಗಡೆ ರಂಗೋಲಿ ಏನಕ್ಕೆ ಹಾಕೋದಿಲ್ಲ ಅಂತಂದರೆ, ಲೈಕ್ ಓಡಾಡ್ತಿರ್ತೀವಲ್ಲ, ಪ್ಯಾಸೇಜ್ ತುಂಬ ಕಡಿಮೆ ಇದೆ. ಲೈಕ್ ಇಬ್ಬರು ಬರ್ಬೋದಷ್ಟೇ. ಒಬ್ಬರು ಲೈಕ್ ಈ ಒಂದು ಕಡೆ ನಿಂತ್ಕೊಂಡ್ರೆ ಇನ್ನೊಬ್ಬರು ಬರ್ಬೋದು, ಅಷ್ಟು ತುಂಬ ಚಿಕ್ಕ ಪ್ಯಾಸೇಜು. ಮತ್ತು ರಂಗೋಲಿ ಹಾಕೋದು ತುಳಿತಾನೆ ಇರ್ತೀವಿ. ಲೈಕ್ ಸಂಜೆ ಪೂಜೆ ಮಾಡಿದ್ದು, ಕೆಲಸ ಎಲ್ಲ ಆದಮೇಲೆ ಇವರಿಗೆ ಲೈಕ್ 5:30, 6, 7 ಗಂಟೆ ಒಳಗಡೆ ನಾನು ಊಟ ಹಾಕ್ತೀನಿ. ಸೊ ಅದಕ್ಕೋಸ್ಕರ ಇದು ಆ್ಯಕ್ಚುಲಿ ಒಂದು ಆರೆಂಜ್ ಕಲರ್ ಇತ್ತು, ಅದು ಕೂಡ ಡೆತ್ ಆಯಿತು. ಆಮೇಲಿಂದ ಸ್ವಲ್ಪ ವೀಡಿಯೋಸ್ ನೋಡಿದೆ, ಅದು ಇದು ವ್ಲಾಗ್ ಅಂತ. ಅದಾದಮೇಲೆ ಬೆಣ್ಣೆ ಇಕ್ಕಿದ್ದೆ, ಅದು ಆರೋಯ್ತಲ್ಲ. ಸೊ ಹಸ್ಬೆಂಡ್ ಬಂದಮೇಲೆ ಎಲ್ಲ ಸೆಟ್ ಮಾಡಿಕೊಟ್ಟು, ಇದು ಬಂದು ಸೊಪ್ಪು ತರಿಸಿದ್ದೆ. ಅದಾದ ಮೆಂತ್ಯ ಸೊಪ್ಪಂತೂ ಫುಲ್ಲು 33 ರೂಪೀಸ್ ತೊಗೊಂಡಿದ್ದಾರೆ. ಅದು ನೀಟಾಗಿರೋದು ಕೊಟ್ಟಿಲ್ಲ, ಅದಕ್ಕೆ ಕಂಪ್ಲೇಂಟ್ ಮಾಡಿದ್ರೆ 33 ರೂಪೀಸ್ ತೊಗೊಂಡಿರೋದ್ರಲ್ಲಿ 10 ರೂಪೀಸ್ ಹಾಕಿದ್ದಾರೆ ಝೆಪ್ಟೋದಲ್ಲಿ. ಈ ಥರ ಕಂಪ್ಲೇಂಟ್ ರೈಸ್ ಮಾಡಿದ್ರು. ಒಂದೊಂದ್ಸಲ ಇನಿಷಿಯೇಟ್ ಚೆನ್ನಾಗಿ ಮಾಡ್ತಾರೆ, ಬಟ್ ಒಂದೊಂದ್ಸಲ ಇನಿಷಿಯೇಟೇ ಚೆನ್ನಾಗಿ ಮಾಡೋಲ್ಲ. ಲೈಕ್ ಕೊಳ್ತೋಗಿರೋದೆಲ್ಲ ಕೊಟ್ಟಿದ್ದಾರೆ. ನಾನು ಹಾಕೋಬೇಕಾದ್ರೆ ಅವ್ನು ಹಾಕಿದ್ದು, ಲೈಕ್ ಡೆಲಿವರಿ ಬಾಯ್ ಇರ್ತಾನಲ್ಲ ಅವನು. ನಾನು ಬ್ಯಾಗೇನು ಆರ್ಡ್ರ್ ಮಾಡಿರಲಿಲ್ಲ, ಬ್ಯಾಗ್ ತೊಗೊಂಡೋಗಿದ್ದೆ. ಅವನು ಲೈಕ್ ಅದು ಯಾವ ಇದ್ರಲ್ಲಿ ಹಾಕೋದನ್ನ ಗೊತ್ತಿಲ್ಲ. ಸೊ ಒಂದೊಂದೇ ಪ್ಯಾಕ್ ಹಾಕ್ತಿದ್ನಲ್ಲ, ನಾನು ಅಲ್ಲಿ ಮೇಲೋಗಿ ನೋಡೋಣ ಅಂತೇಳಿ ಆ್ಯಕ್ಚುಲಿ ಅವ್ರು ಇರ್ಬೇಕಾದ್ರೆ ಚೆಕ್ ಮಾಡಿ ಇದು ಮಾಡಬೇಕು, ಅವ್ರ ಜೊತೆಗೆ ವಾಪಸ್ ಕಳಿಸ್ಬೇಕು, ಅವಾಗ ಗೊತ್ತಾಯ್ತು. ಸೊ ಈ ಥರ ಪ್ರಾಬ್ಲಮ್ ಆದಮೇಲೆ ರೀಪ್ಲೇಸ್ ಮಾಡಿದರು, ಲೈಕ್ ಅಮೌಂಟ್ ಕರೆಕ್ಟಾಗಿ ರೀಪ್ಲೇಸ್ ಮಾಡೋದು ಆ ಥರ ಎಲ್ಲ. ಬಟ್ ಈ ಸಲ ತುಂಬ ಅಂದರೆ ಲೈಕ್ ಆಲ್ಮೋಸ್ಟ್ 600 ಆರ್ಡರ್ ಮಾಡಿದ್ದು. ಬಟ್ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿರೋದು ಎಲ್ಲ. ಲೈಕ್ ಝೆಪ್ಟೋದಲ್ಲಿ ಸೊಪ್ಪು ಆರ್ಡ್ರ್ ಮಾಡಿದ್ರೆ ಕ್ವಾಂಟಿಟಿನೂ ಚೆನ್ನಾಗಿ ಕೊಡೋರು, ಕ್ವಾಲಿಟಿನೂ ಚೆನ್ನಾಗಿರೋದು. ಬಟ್ ಈ ಸಲ ಮೆಂತ್ಯ ಅಂತೂ ಚೆನ್ನಾಗೇ ಇರಲಿಲ್ಲ. ಮತ್ತು ಪುದೀನೂ ಕೂಡ ಸ್ವಲ್ಪ ಬಾಡಿತ್ತು, ಓಕೆ ಥರನೇ ಇತ್ತು. ಮತ್ತು ಇನ್ನೊಂದು ಯಾವುದೋ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ, ಲೈಕ್ ಇದು ಕುಂಬಳಕಾಯಿನೂ ಕೂಡ ಸ್ವಲ್ಪ ಒಣಗಿರೋ ಥರ ಇತ್ತು, ಲೈಕ್ ಸ್ಟಾಕ್ ಇತ್ತು ಅನಿಸುತ್ತೆ. ಮತ್ತು ಇನ್ನಿದ್ದೆಲ್ಲ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಅದಾದಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ಅದು ಬಿಸಾಡೋದು ಏನಕ್ಕೆ ಅಂತೇಳಿ ಚೆನ್ನಾಗಿರೋದೆಲ್ಲ ತುಂಬ ಟೈಮ್ ತೊಗೊಳ್ತು. ಅದೆಲ್ಲ ಇದು ಮಾಡ್ಬೇಕಾದ್ರೆ ನೋಡಿ ಏನೇ ತಗೊಂಡಿದ್ದೀನಿ ಅಂತ. ಇದು ಲೈಕ್ ಜಾಮೂನ್ ಇದರಲ್ಲಿ 1 ಪಾವು ಬೇಳೆ ತೊಗೊಂಡಿದ್ದೀನಿ. ಮತ್ತು ನಾನು ತುಂಬ ಸ್ಲೋ ಡೌನ್ ಮಾಡಿದೆ, ಯಾಕಂತಂದರೆ ತುಂಬ ಫಾಸ್ಟಾಗಿ ಮಾಡಿಬಿಡ್ತೀನಿ. ಅಡುಗೆದೆಲ್ಲ ಫಾಸ್ಟಾಗಿ ಮಾಡಿದ್ರೆ ಅಷ್ಟೊಂದು ನೀಟಾಗಿ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಯಾವ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಂತಂದರೆ ಸ್ಪಿನಚ್ ಅಂದರೆ ಪಾಲಕ್ ಸೊಪ್ಪು,
ಮತ್ತು ಮೆಂತ್ಯ ಸೊಪ್ಪು ಮತ್ತು ಚಕೋತ ಮತ್ತು ಗಂಗೂರು ಅಂದರೆ ಹುಳಿ ಸೊಪ್ಪು ಅಂತಾರೆ ಅದು, ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿಗೆ ಕಡ್ಡಿ ಬಂದಿರ್ತಲ್ಲ ಅದೆಲ್ಲ ಇದಕ್ಕೆ ಹಾಕ್ತೀವಿ ಮಸೊಪ್ಪಿಗೆ. ನೀವು ಹುಳಿ ಸೊಪ್ಪು ಲೈಕ್ ಗಂಗೂರ ಸೊಪ್ಪು ಸ್ವಲ್ಪ ಹುಳಿ ಬರುತ್ತೆ, ನೀವು ಹಾಕಿದಾಗ ನೀವು 1.5 ದೊಡ್ಡದೊಂದು ಸಹಿತ ಒಂದು ಮತ್ತು ಚಿಕ್ಕದೊಂದು 1.5 ಟೊಮೊಟೊ ಹಾಕೊಂಡ್ರೆ ಆಯಿತು. ಯಾಕಂತಂದರೆ ಇದರಲ್ಲಿ ಹುಳಿ ಇರುತ್ತಲ್ಲ. ನಾರ್ಮಲು ಗಂಗೂರ ಸೊಪ್ಪು ಇಲ್ಲ ಅಂತಂದರೆ ನೀವು 3 ಟೊಮೊಟೊ ಹಾಕೊಂಡ್ರೆ ಮಸೊಪ್ಪಿಗೆ ಚೆನ್ನಾಗಿರುತ್ತೆ. ಮತ್ತು ಬದನೆಕಾಯಿನೂ ಕೂಡ ತರಿಸಿದ್ದೆ, ಅದರಲ್ಲಿ ಅದನ್ನು ಹೇಳಬೇಕಾಯ್ತು. ಬದನೆಕಾಯಲ್ಲಿ ಹೊರಗಡೆ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಒಳಗಡೆ ಹಚ್ಚಿದ್ರೆ ತುಂಬ ಉಳ್ಕಾಯಿತ್ತು. ಯಾಕಂತಂದರೆ ಈ ಟೈಮಲ್ಲಿ ಸೊಪ್ಪು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ, ಸೀಡೆ ಜಾಸ್ತಿ ಇತ್ತು. ಯಾವುದು ಅಂತಂದರೆ ಚಕೋತ. ಇನ್ನು ಸ್ಪಿನಚ್ ಎಲ್ಲ ಚೆನ್ನಾಗಿತ್ತು, ಪಾಲಕ್ಕು ಎಲ್ಲನ. ಈ ಟೈಮಲ್ಲಿ ಗಾಳಿ ಎಲ್ಲ ಆಷಾಢ ಟೈಮಲ್ಲಿ ಆಲ್ಮೋಸ್ಟ್ ತುಂಬ ಹುಳ ಬೀಳೋ ಚಾನ್ಸಸ್ ಇರುತ್ತೆ. ಮತ್ತು ಸೀಡೆ ಅಂತ ನಮ್ಮ ಕಡೆ ಒಂಥರ ವೈಟ್ ಮಾರ್ಕ್ ಇರುತ್ತಲ್ಲ, ಅದು ಜಾಸ್ತಿ ಇರುತ್ತೆ. ಈಗ ನೋಡಿ, ಒಂದು ಕಪ್ಪಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಜಾಮೂನ್ ಕಪ್ಪಲ್ಲಿ ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಒಂದೇ ಸಲ ಹಾಕ್ಕೊಂಡು ಬೇಯಿಸ್ಕೊಳ್ಳೋದಲ್ಲ, ಫಸ್ಟ್ ಬೇಳೆ ಹಾಕ್ತೀನಿ. ನಾನು ಸ್ವಲ್ಪ ಬೇಳೆ ಜಾಸ್ತಿನೇ ಹಾಕ್ತೀನಿ, ಲೈಕ್ ಮಸೊಪ್ಪು ಎಲ್ಲನ. ಹುಳಿ ಸಾರಿಗೆ ಸ್ವಲ್ಪ ಕಡಿಮೆ ಇರಲಿ, ಬಟ್ ಮಸೊಪ್ಪಿಗೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಮತ್ತು 3 ಈರುಳ್ಳಿ ಮೀಡಿಯಮ್ ಸೈಜಿಂದು, ಮೀಡಿಯಮ್ಗಿಂತ ಸ್ವಲ್ಪ ಚಿಕ್ಕದೇ ಇತ್ತು. ಚಿಕ್ಕದಂದರೆ ತುಂಬ ಚಿಕ್ಕದಲ್ಲ, ಮಾಡ್ರೇಟ್. ಅದು 3 ಈರುಳ್ಳಿ ಮತ್ತು 1.5 ಟೊಮೊಟೊ ಮತ್ತು 1 ಕಪ್ಪಷ್ಟು ಕಾಯಿ ತುರಿ ಮತ್ತು ಸೊಪ್ಪು. ಮೆಣಸಿನ್ಕಾಯಿ 10ರಿಂದ 12 ಹಾಕ್ಕೊಂಡಿದ್ದೆ. ನಾವು ತುಂಬ ಖಾರ ಕಡಿಮೆ ತಿನ್ನೋದ್ರಿಂದ ಒಂದು 10 ಹಾಕ್ಕೊಂಡಿದ್ದೆ. 10 ಕೂಡ 10 ಹಾಕ್ಕೊಂಡಿದ್ದೆ. ಸ್ವಲ್ಪ ಇದು ನೀವು ಖಾರ ಜಾಸ್ತಿ ತಿಂತೀರ ಅಂತಂದರೆ ಒಂದು 10ರಿಂದ 15 ಒಳಗಡೆ ಹಾಕೊಂಡ್ರೆ ಸಾಕು. ಯಾಕಂತಂದರೆ ಅದು ಹಸಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ತುಂಬ ಹೊಟ್ಟೆ ಉರಿ ಕೂಡ ಬರುತ್ತೆ. ಅದೆಲ್ಲ ನಾನು ಮುಂಚೆನೇ ಸೊಪ್ಪೆಲ್ಲ ಸೋಸಿಬಿಟ್ಟು ಉಪ್ಪಾಕಿ ಇಟ್ಬಿಟ್ಟಿದ್ದೆ, ಲೈಕು ಈರುಳ್ಳಿ ಟೊಮೊಟೊ ಹಚ್ಚೋದಕ್ಕಿಂತ ಮುಂಚೆನೇ. ಸೊ ಎಲ್ಲ ಸೊಪ್ಪೆಲ್ಲ ಹಾಕಿದ್ಮೇಲೆ ನಾನು ಒಂದು ಸ್ವಲ್ಪ ಸಾರಿನ ಪುಡಿ ಮಾಡಿದ್ದೆ, ಜಸ್ಟ್ ನೋಡೋಣ. ನಾನು ಸ್ವಲ್ಪ ಅದು ಆಲ್ಟ್ರೇಷನ್ ಎಲ್ಲ ಮಾಡೋದಾಗಿ, ಯಾವ್ದು ಹಾಕಿದ್ರೆ ಯಾವ್ದು ಹೊಸ್ದಾಗಿ ಯಾವ್ದಾದ್ರು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ರೆ ಟೇಸ್ಟ್ ಏನಾದರೂ ಬರುತ್ತಾ ಅಂತ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು ಚಮಚದಷ್ಟು ಸಾಂಬಾರು ಪೌಡರ್ ಹಾಕೊಂಡೆ, ಮತ್ತು ಧನಿಯಾ ಪುಡಿ 1 ಚಮಚ, ಜಾಸ್ತಿ ಬೇಡ, ಇಷ್ಟು ಹಾಕ್ಕೊಂಡಿದ್ದೆ. ಮತ್ತು ಸ್ವಲ್ಪ ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೆ. ಮತ್ತು ಉಪ್ಪು, ನಾನು ಪುಡಿ ಉಪ್ಪು ಹಾಕ್ಕೊಂಡಿದ್ದೆ. ಕಲ್ಲುಪ್ಪು ಖಾಲಿಯಾಗಿದೆಯಲ್ಲ, ತಂದಿದ್ದೀವಿ, ಅದನ್ನು ಚೆಕ್ ಮಾಡಬೇಕು. ಎಲ್ಲ ಎತ್ತಿಟ್ಟಿದ್ದೀನಲ್ಲ, ಸ್ವಲ್ಪ ಸೋಂಬೇರಿ, ಊರಿಗೆ ಬೇರೆ ಹೋಗಿದ್ವಲ್ಲ, ಅದಕ್ಕೆ ಊರಿಗೆ ಹೋಗೋ ಟೈಮಲ್ಲಿ ಮುಗ್ದಿತ್ತು. ಅದನ್ನು ತೊಗೊಂಡು ಹಾಕ್ಕೋಬೇಕು. ಒಂದ್ಸಲ ನೋಡಬೇಕು ಇದೆಯೋ ಇಲ್ವೋ ಅಂತ. ಅದಾದಮೇಲೆ ಲೈಕ್ ಎಳ್ಳು ಅಂದರೆ 1/4 kg ಹಿಡಿಯುವಷ್ಟು ಒಂದು ಗ್ಲಾಸಸ್ ಇರುತ್ತಲ್ಲ, 1/4 ಲೀಟರ್ ಹಿಡಿಯುವಷ್ಟು, ಆ ಗ್ಲಾಸಲ್ಲಿ 2 ಗ್ಲಾಸ್ ಹಾಕಿದೆ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಹಾಕಬೇಕಾಯ್ತು. ಸೊಪ್ಪಲ್ಲೂ ನೀರು ಬಿಡುತ್ತೆ ಅಂತ ನಾನು ಕಡಿಮೆ ಹಾಕಿದೆ, ಬಟ್ ಪರವಾಗಿಲ್ಲ, ತಳ ಏನು ಹತ್ತಿರಲಿಲ್ಲ. ಬಟ್ ಮೇಲೆಲ್ಲ ಮಿಕ್ಸ್ ಆಗಿ ನೀಟಾಗಿ ಅಷ್ಟು ಬೆಂದಿರಲಿಲ್ಲ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ನಾವು ಸೊಪ್ಪಿನ ಮೇಲೆ ಬೇಳೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಲೈಕ್ ಚೆನ್ನಾಗಿ ಬೇಯೋದಿಲ್ಲ ಬೇಳೆ ಎಲ್ಲನ. ನಾವು ಸ್ಟಾರ್ಟಿಂಗೇ ಎಲ್ಲ ಹಾಕ್ಬಿಡ್ಬೇಕು. ನೋಡಿ, ಇಷ್ಟೆಲ್ಲ ಮೆಸ್ಸಾಗಿತ್ತು. ಫಸ್ಟ್ ಪೂಜೆ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಮತ್ತೆ ಇಷ್ಟು ಗಲೀಜಾಗಿತ್ತು. ಇದು ಯಾವ ಥರ ಇತ್ತು ಅಂತಂದರೆ, ಒಂದು ರೂಮು ಲೈಕ್ ಕಿಚನ್ ಮತ್ತು ಹಾಲು ಎಲ್ಲ ಒಂದೇ ಥರ ಮಾಡಿದ್ದಾರೆ. ಬಟ್ ನೋ ಬ್ರೋಕರಲ್ಲಿ ನೋಡಿದಾಗ ತುಂಬ ದೊಡ್ಡದಾಗಿ ವೈಡಾಗಿ ಕಾಣಿಸ್ತು. ಬಟ್ಟು ಇಲ್ಲಿ ನೋಡಿದಾಗ ತುಂಬ ಚಿಕ್ಕದಿತ್ತು. ಸ್ವಲ್ಪ ದಿವಸ ಅಷ್ಟೇ ಅಂತ ಹೇಳಿ ಮತ್ತೆ ಚೇಂಜ್ ಮಾಡಬೇಕು. ಈ ಮನೆ ಬಂದು ಒಂದು 6 ಮಂತ್ಸ್ ಆಗಿದೆ ಅಷ್ಟೆ. ಮುಂಚೆ ಇದ್ದಿದ್ದು 3 BHK, ಅದು ಇಬ್ಬರಿಗೆ ದೊಡ್ಡದಾಗುತ್ತೆ ಅಂತೇಳಿ ಇದಕ್ಕೆ ಬಂದ್ವಿ. ಇದು ನೋಡಿದ್ರೆ ಇವಾಗ ಇದು ಯಾರಾದರೂ ಬಂದರೆ ಇನ್ನೂ ಚಿಕ್ಕದಾಗುತ್ತೆ. ಅಟ್ಲೀಸ್ಟ್ ಹಾಲು ತುಂಬ ವೈಡಾಗಿದ್ದರೆ ಚೆನ್ನಾಗಿರುತ್ತೆ.
ಅದಕ್ಕೋಸ್ಕರ ನಾವು ಲೈಕ್ ಏನೇ ಮಾಡಿದ್ರು ಅವಾಗವಾಗಲೇ ಕ್ಲೀನ್ ಮಾಡಬೇಕು. ಚಿಕ್ಕ ಮನೆಯಲ್ಲಾದರೆ, ದೊಡ್ಡ ಮನೇಲಾದರೆ ಓಕೆ ಹೆಂಗೋ ಇದಾಗುತ್ತೆ. ಬಟ್ ಚಿಕ್ಕ ಮನೆಯಲ್ಲಿ ಲೈಕ್ ಹೀಗೆಲ್ಲ ಎಲ್ಲಂದ್ರಲ್ಲೇ ಬಟ್ಟೆ ಎಲ್ಲ ಅಲ್ಟ್ಕೊಂಡಿದ್ರೆ ತುಂಬ ಮೆಸ್ಸಿಯಾಗಿ ಕಾಣಿಸುತ್ತೆ. ನಾವೆಲ್ಲೋ ಎಡ್ ಮಾಡೋದಕ್ಕಾಗೋದಿಲ್ಲ. ಅವಾಗಿನ ಕೆಲಸ ಅವಾಗಲೇ ಮಾಡಿಬಿಡ್ಬೇಕು. ಪಾತ್ರೆ ಕೂಡ ಅಷ್ಟೇ, ಅವು ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಅವಾಗಲೇ ತೊಳೆದು ಎತ್ತಿಟ್ರೆ ನೀಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಅಂತಂದರೆ ತುಂಬ ಮೆಸ್ಸಿಯಾಗಿ ಇಟ್ಕೊಂಡಿದ್ದೀವಿ ಅನಿಸುತ್ತೆ. ಅದಕ್ಕೆ ಅವಾಗಿಂದ ಎಲ್ಲ ಕ್ಲೀನ್ ಮಾಡಿ ಲೈಕ್ ಇಲ್ಲೇ ನಾವು ಮಲ್ಕೊಳ್ಳೋದು. ಲೈಕ್ ಒಂದು ಇಲ್ಲಿ ಇದು ಲೈಕ್ ಮಂಚ ಎಲ್ಲ ಹಾಕೊಂಡ್ರೆ ತುಂಬ ಜಾಗ ಇರೋದಿಲ್ಲ ಅಂತೇಳಿ ಬೆಡ್ ಮಾತ್ರ ಹಾಕ್ಕೊಂಡು ಮಲ್ಕೋತೀವಿ ಸ್ವಲ್ಪ. ಬಟ್ ಇಲ್ಲಿ ಇಷ್ಟ ಆಗೋದೇನಂತಂದರೆ ಮನೆ ಚಿಕ್ಕದಾಗಿದೆ, ಬಟ್ಟು ಮುಂದೆ ಮರ ಇದ್ದಾವೆ, ಪಕ್ಷಿಗಳೆಲ್ಲ ಬರ್ತಾ ಇರ್ತವೆ. ಲಾಲ್ಬಾಗ್ ಕೂಡ ತುಂಬ ಹತ್ರ ಇದೆ, ಒಂದು ರೋಡ್ ದಾಟಿದ್ರೆ ಸೌತ್ ಗೇಟ್ ಸಿಗುತ್ತೆ. ಅಷ್ಟು ನಿಯರ್ ಇದೆ. ನಾವು ಹೋಗೋದೇ ಇಲ್ಲ ಲಾಲ್ಬಾಗಿಗೆ. ಬಟ್ ವಾತಾವರಣ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಗಾಲದಲ್ಲೂ ಕೂಡ ಲೈಕ್ ಅಷ್ಟೊಂದು ಆರ್ಟ್ ಫೀಲಿಂಗ್, ಲೈಕ್ ಅಷ್ಟೊಂದು ಬಿಸಿ ಅನಿಸೋದಿಲ್ಲ. ಅಷ್ಟು ತುಂಬ ವೆದರ್ ಚೆನ್ನಾಗಿರುತ್ತೆ. ಎಲ್ಲ ಥರ ಲೈಕ್ ನಾವು ಹೆಂಗೆ ಹಳ್ಳೀಲಿದ್ದೀವಿ ಅಂತ ಅನಿಸುತ್ತೆ. ಎಲ್ಲ ಥರ ಪಕ್ಷಿಗಳನ್ನ ನೋಡ್ಬೋದು. ಈ ವಸಂತ ಕಾಲದಲ್ಲಿ ಕೋಗಿಲೆ ಕೂಡ ಬಂದು ಕೂಗೋದು ತುಂಬ ಚೆನ್ನಾಗಿತ್ತು. ಸೊ ಇದೆಲ್ಲ ಮೆಸ್ಸಪ್ ಆದಮೇಲೆ ಇದೆಲ್ಲ ಕ್ಲೀನ್ ಮಾಡಬೇಕಲ್ಲ. ಕ್ಲೀನ್ ಮಾಡಿ ಮತ್ತು ಒಂದು ಜಸ್ಟ್ ಒರೆಸ್ಬಿಡ್ತೀನಿ. ಅದು ಗುರುವಾರ ಆಗಿರೋದ್ರಿಂದ ಸಂಜೆ ಮೇಲೆ ಕಸ ಹಾಕ್ಬಾರ್ದು ಅಂತೇಳಿ ಲೈಕ್ ಬಾಗಿಲಿಂದನೇ ಹಾಕ್ಬಿಡ್ತೀನಿ. ಬಾಗಿಲಿಂದ ಒಂದು ಕವರಲ್ಲಿ ಹಾಕಿ ಬೆಳಿಗ್ಗೆ ಹೊರಗಡೆ ಹೊರಗಡೆ ಲೈಕ್ ಡಸ್ಟ್ಬಿನ್ನಲ್ಲಿ ಇಟ್ಟರಾಯ್ತು ಅಂತ. ನೈಟ್ ಹೊತ್ತು ಕಸ ಗುಡಿಸಿದ್ರೆ ಹೊರಗಡೆ ಹಾಕೋದು ಕಡಿಮೆನೇ, ಹೊರಗಡೆ ಹಾಕೋದೇ ಇಲ್ಲ. ಅದೇನೋ ಸಂಜೆ ಮೇಲೆ ಕಸ ಗುಡಿಸ್ಬಾರ್ದು ಅಂತಾರೆ, ಮತ್ತು ಸಂಜೆ ಮೇಲೆ ಕಸ ಹೊರಗಡೆ ಹಾಕ್ಬಾರ್ದು ಅಂತಾರೆ. ಅದರಲ್ಲೂ ಮಂಗಳವಾರ ಶುಕ್ರವಾರ ಅಂತ ಹೊರಗಡೆ ಕಸನ ಹಾಕ್ಬಾರ್ದು ಅಂತಾರೆ. ಬಟ್ ಹೊರಗೆ ಕಾಯೆಲ್ಲ ಸುಲಿದಿದ್ದರೆ ಹೊರಗಡೆ ಎಲ್ಲ ಹಾಕ್ಬಿಡ್ತೀನಿ. ಇನ್ನೇನು ನೆಲ ಎಲ್ಲ ಒರೆಸಿದ್ದೇ ಇಲ್ಲ. ಸೊ ಸುಮ್ಮನೆ ಅದನ್ನು ವಾಶ್ ಮಾಡಿ ಇಟ್ಟಿರ್ತೀನಿ. ಮತ್ತು ಇದೊಂದು ಸಲ ಒರೆಸಿದ್ಮೇಲೆ ಮತ್ತೆ ವಾಶ್ ಮಾಡಿ ಇಟ್ಟರೆ ಅಲ್ಲೇ ಡ್ರೈ ಆಗುತ್ತೆ. ಈ ಸಾಂಬಾರು ಮಾಡೋದಕ್ಕೆ, ಈ ವಿಡಿಯೋ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೀನಿ ಗೊತ್ತಾ? ತುಂಬ ಟೈಮ್ ತೊಗೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಪಾತ್ರೆ ಇತ್ತು. ನಾನು ತರಕಾರಿ ಹೆಚ್ಚಾಗಿ ತೊಗೊಂಡಿದ್ದೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ. ಅದೇನೋ ಗೊತ್ತಿಲ್ಲ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ತರಕಾರಿ ಹಚ್ಚಿದ್ದು, ಈರುಳ್ಳಿ ಹಚ್ಚಿದ್ದು ಎಲ್ಲ ನೀರು ತರಕಾರಿ ತೊಳೆಯೋಕೆ ತೊಗೊಂಡಿದ್ದು ಎಲ್ಲ ಮತ್ತೆ ತೊಳೆದು ಅದಕ್ಕೆ ತುಂಬ ಜಾಸ್ತಿ ಮಾಡ್ಕೊಳ್ತಾ ಇರ್ತೀನಿ ನಾನು. ಅದಾದಮೇಲೆ ಈ ಥರ ಕ್ಲೀನ್ ಮಾಡಿದೆ. ಇದನ್ನು ಜೋಡಿಸ್ಬೇಕು. ಸ್ವಲ್ಪ ನೀರೆಲ್ಲ ಡ್ರೈ ಆಗಬೇಕು, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ. ನಾನು ಅನ್ನ ಮಾಡಿದ್ರೆ ಲೈಕ್ ಎರಡು ಮಾಡೋದು ನಾನು ತುಂಬ ಕಡಿಮೆ. ನಾವು ಜಾಸ್ತಿ ಊಟ ಮಾಡೋದು, ಮುದ್ದೆ ಮಾಡಿದ್ರೆ ಎರಡು ಮಾಡಿದ್ರೆ ಅದನ್ನು ಊಟ ಮಾಡ್ಬೇಕಾದ್ರೆ ತುಂಬ ಅಷ್ಟು ಊಟ ಮಾಡಿದ್ರೆ ಸಾಕು ನಾವು. ಆ ಥರ ಅನ್ನ ಊಟ ಮಾಡೋಕ್ಕೆ ಹೋಗೋದಿಲ್ಲ ಅಂತೇಳಿ ಆಲ್ಮೋಸ್ಟ್ ನೈಟ್ ಟೈಮ್ ಮುದ್ದೆನೇ ಮಾಡಿಬಿಡ್ತೀನಿ ಈ ಥರ ಸಾಂಬಾರು ಮಾಡಿದ್ರೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ವಿಶಿಲ್ ಬರುತ್ತಲ್ಲ, ಅದಕ್ಕೋಸ್ಕರ ನಾವು ಮಸ್ಸೊಪ್ಪೆಲ್ಲ ಮಸಿದ ಮೇಲೆ ಲೈಕ್ ತುಂಬ ಚೆನ್ನಾಗೆ ಮಿಕ್ಸ್ ಮಾಡಿ ಮಸಿದ ಮೇಲೆ ಏನಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ನೆನಪಾಗ್ತಾಯಿಲ್ಲ ಈಗ. ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ನೀಟಾಗಿ ಸ್ಮ್ಯಾಶ್ ಆದಮೇಲೆ ನಾವು ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ, ಆವಾಗ ನಾವು ಈಗ ನೀವು ಹುರಿದಾದ್ರೂ ಇಟ್ಕೋಬೋದು. ಜೀರಿಗೆ ಮತ್ತು ಮೆಂತ್ಯನ ನೀಟಾಗಿ ಫ್ರೈ ಮಾಡಿ ಅದನ್ನು ಕುಟ್ಕೊಂಡು ಲಾಸ್ಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಮತ್ತು ಮೆಂತ್ಯ ಕೂಡ ಇಂಡೈರೆಕ್ಟಾಗಿ ನಮ್ಮ ದೇಹಕ್ಕೆ ಹೋಗುತ್ತೆ. ಲೈಕ್ ಅದು ಕೂಡ, ಅದರಲ್ಲೂ ಕೂಡ ವಿಟಮಿನ್ ಸಿ ಇರುತ್ತೆ, ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು. ಜೀರಿಗೆನೂ ಕೂಡ ಆ್ಯಕ್ಚುಲಿ ನನಗೆ ಜೀರಿಗೆ ಎಲ್ಲದರಲ್ಲೂ ಜಾಸ್ತಿ ಯೂಸ್ ಮಾಡ್ತೀನಿ. ಮೀನ್ಸ್ ಯಾವುದೇ ಸೊಪ್ಪಿನ ಸಾರಾಗಲಿ
ಯಾವುದಕ್ಕೆ ಜೀರಿಗೆ ಹಾಕ್ತಾರೋ ಅದಕ್ಕೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಆ ಫ್ಲೇವರು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಂತಾರೆ, ಬಟ್ ಆಲ್ಮೋಸ್ಟು 90% ಆದರೂ ಜೀರಿಗೆ ಲೈಕ್ ಆ ಫ್ರ್ಯಾಗ್ರೆನ್ಸ್ ಅಂತೂ ಇಷ್ಟಪಟ್ಟೆ ಪಡ್ತಾರೆ. ಮತ್ತು ಟೇಸ್ಟು ಒಂದು ಸೊಪ್ಪಿನ ಸಾರು ಅದಕ್ಕೆಲ್ಲ ಒಂದೊಳ್ಳೆ ಇದೇ ಕೊಡುತ್ತೆ ಅಂತ ಹೇಳ್ಬೋದು, ಒಂದೊಳ್ಳೆ ಪರಿಮಳ ಕೊಡುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ಥರ ಹುರ್ದು ಹಾಕ್ಕೊಂಡ್ರೆ ನಾನು ಆ್ಯಕ್ಚುಲಿ ತುಂಬ ಕ್ರಾಪ್ ಮಾಡಿ ಹಾಕಿದ್ದೀನಿ ಅದಕ್ಕೋಸ್ಕರ. ಅದಾದಮೇಲೆ ವಿಶಿಲ್ ಬರೋದಕ್ಕೆ ವೆಯ್ಟ್ ಮಾಡಿದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು. ತುಂಬ ವೆಯ್ಟ್ ಮಾಡಿ ಲಾಸ್ಟಲ್ಲಿ ಬಂತು. ಆ್ಯಕ್ಚುಲಿ ಈ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಗೊತ್ತಾ, 1.5 ಗಂಟೆ ವೀಡಿಯೋಸ್ನ ಇಷ್ಟು ಎಡಿಟ್ ಮಾಡಿದ್ದೀನಿ. ಇನ್ನೂ ನೀಟಾಗಿ ಕಲ್ತ್ಕೋಬೇಕು. ಅದಕ್ಕೋಸ್ಕರ ಅದು ವಿಶಿಲ್ ಬರ್ತಾನೇ ಇಲ್ಲ. ಅದಾದಮೇಲೆ ಸ್ವಲ್ಪ ಕಡಿಮೆ ಬಂತು. ಅದಾದಮೇಲೆ ಮುದ್ದೆಗೂ ಕೂಡ ಇಟ್ಬಿಟ್ಟೆ. ಮುದ್ದೆಗೆ ಸ್ವಲ್ಪ ಅನ್ನ ಇತ್ತು, ನೆನೆ ನೈಟಿಂದು ಹೆಚ್ಚಾಗಿತ್ತು. ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಟ್ಬಿಟ್ಟೆ. ಅದ್ರ ಜೊತೆಗೆ ಸಾಂಬಾರು ಜೊತೆ ಮುದ್ದೆನ ಮಾಡಿಕೊಂಡು ನೋಡಿ ಅದನ್ನು ಲೈಕ್ ಅಡ್ಡೈಟ ಮಾಡಿದೆ. ಅದಕ್ಕೋಸ್ಕರ ಈ ಥರ ಕಾಣಿಸ್ತಾ ಇದೆ. ಫೈನಲಿ ವಿಷಲ್ ಬಂತು. ಅದಾದಮೇಲೆ ನಾನು ಲೈಕ್ ವೀಡಿಯೋಸ್ ನೋಡ್ತಾ ಇರ್ತೀನಿ ಮಧ್ಯದಲ್ಲಿ. ಅದೇನೋ ಇಲ್ಲಿ ವೈಫೈ ಹಾಕ್ಸಿದ್ದೀವಲ್ಲ ಫ್ರೀ ಇರುತ್ತೆ ಅಂತೇಳಿ ಬೇರೆ ಕಡೆ ಎಲ್ಲ ನೋಡೋದಿಲ್ಲ ಆಲ್ಮೋಸ್ಟು. ಈ ನಮ್ಮ ಮನೇಲಿದ್ದಾಗ ಮಾತ್ರ ನೋಡ್ತೀನಿ ವೈಫೈ ಇರುತ್ತೆ. ಮತ್ತು ಬಿಟ್ವೀನಲ್ಲಿ ನಾನು ಕೆಲವೊಂದು ಪ್ಲ್ಯಾನ್ಸ್ ಇದ್ದಾವೆ, ಅದೆಲ್ಲ ಲೈಕ್ ಸಕ್ಸಸ್ ಆದ್ಮೇಲೆ ಹೇಳ್ತೀನಿ. ಸೊ ಇಷ್ಟ ಆಗಿತ್ತು. ವಿಷಿಲೆಲ್ಲ ಬಂದಮೇಲೆ ಮುದ್ದೆಗೂ ಕೂಡ ಇಟ್ಬಿಟ್ಟಿದ್ದೆ. ಅದು ಕೂಡ ಒಂದು ಕಡೆ ಕುದೀತಾ ಇತ್ತು. ವಿಷಿಲ್ ಬರ್ತಾಯಿದೆ ಆ್ಯಕ್ಚುಲಿ. 3 ವಿಷಿಲ್ ಆದಮೇಲೆ ಲೈಕ್ ಟ್ಯಾಬನ್ನು ಮೇಲೆ ಇಟ್ಟಿದ್ನಲ್ಲ ಅದಕ್ಕೆ ತಕ್ಕೊಬಿಟ್ಟೆ. ಕಾರ್ಟೂನ್ಸ್ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಎಸ್, ಲಾಸ್ಟಲ್ಲಿ ಹಾಕಿ ಕುದಿಸಿದ್ರೆ ಒಂದು 10 ಮಿನಿಟ್ಸು ಮಸ್ಸಪ್ ಆಗೋಯಿತು. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. See you soon.